ಮಕ್ಕಳು ಸುಖವಾಗಿರಬೇಕು ಅನ್ನುವಂಥ ಸರಣಿ ಒಳಗಡೆ ನಾವು ಹಲವಾರು ವಿಚಾರಗಳನ್ನು ನೋಡಿದ್ದೀವಿ. ಇವತ್ತು ನಾವು ಚಿಂತಿಸ್ತಿರುವಂಥ ವಿಚಾರ ಯಾವುದಪ್ಪ ಅಂತಂದ್ರೆ, ನಮ್ಮ ಮಕ್ಕಳು ಅಥವಾ ನಾವು ಎರಡಕ್ಕೂ ಅನ್ವಯಿಸ್ತೈತಿ. ನಮಗಾದರೂ ಆಯ್ತು, ಮಕ್ಕಳಿಗಾದರೂ ಆಯ್ತು. ನಮ್ಮ ಹತ್ರ ದುಡ್ಡು ಮತ್ತು ಎಲ್ಲ ಐಹಿಕ ಸಂಪತ್ತುಗಳು ಅಂದರೆ ಕಾರು, ಬಂಗ್ಲೆ ಇವೆಲ್ಲ ಇಷ್ಟಿದ್ದು ಬಿಟ್ಟರೆ ಸಂತೋಷವಾಗಿರ್ತೀವೇನೋ, ಇದನ್ನು ಹೊರತುಪಡಿಸಿ ಇನ್ನೇನಾದರೂ ಬೇಕೇನೋ ಸಂತೋಷವಾಗಿರೋದಕ್ಕೆ ಅನ್ನುವಂಥದ್ದನ್ನು ನಾವು ಇವತ್ತು ವಿಚಾರ ಮಾಡಕತ್ತೀವಿ. ಇದು ಮುಖ್ಯವಾದ ವಿಚಾರ. ಈಗ ಜಾಗತಿಕ ಆರೋಗ್ಯ ಸಂಸ್ಥೆ ಏನೈತಲ್ಲ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ನು, ಅದು ಆರೋಗ್ಯದ ಬಗ್ಗೆ ಡೆಫಿನೇಷನ್ಸನ್ನು ಇತ್ತು. ಮೊದಲು ಏನು ಹೇಳ್ತು? ಫಿಸಿಕಲ್ ಆ್ಯಂಡ್ ಮೆಂಟಲ್ ವೆಲ್ ಬೀಯಿಂಗ್ ಈಸ್ ದ ಸ್ಟೇಟ್ ಆಫ್ ಹೆಲ್ತ್ ಅಂತೇಳಿ. ಅಂದರೆ ಆರೋಗ್ಯಕರ ಸ್ಥಿತಿ ಯಾವುದಪ್ಪ ಅಂತಾರೆ, ದೈಹಿಕ ಮತ್ತು ಮಾನಸಿಕ ಸುಸ್ಥಿರತೆನ ಆರೋಗ್ಯ ಅಂತ ಹೇಳ್ತಿದ್ರು. ಬಟ್ ಈಗ ಅಷ್ಟಕ್ಕನ್ನ ಇಲ್ಲ. ಅದರ ಜೊತೆಗೆ ಇನ್ನೊಂದು ಕೂಡಿಸಿದ್ದಾರೆ, ಎಮೋಷ್ನಲ್ ಅಂಥೇಳಿ. ಅಂದರೆ ಭಾವನಾತ್ಮಕ ಆರೋಗ್ಯನೂ ಭಾಳ ಮುಖ್ಯ ಅಂಥೇಳಿ. ಈ ಭಾವನಾತ್ಮಕ ಆರೋಗ್ಯ ಅಂದರೆ ಏನು ಅನ್ನುವಂಥದ್ದನ್ನು ನಾವು ನೋಡಿದರೆ, ಮುಖ್ಯವಾಗಿ ನಮ್ಮ ಭಾವನೆಗಳು ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತಾವೆ ಅಂದ್ರೆ, ನಮ್ಮ ಸಂಬಂಧಿಗಳೊಂದಿಗೆ ಅಥವಾ ಸಮಾಜದೊಂದಿಗೆ ಇರುವಂಥ ಸಂಬಂಧಗಳ ಆಧಾರದ ಮೇಲೆ ನಮ್ಮ ಭಾವನೆಗಳು ಇರ್ತವೆ. ಉದಾಹರಣೆಗೆ, ಯಾರನ್ನಾರ ನೋಡಿದ್ರೆ ನಮಗೆ ಪ್ರೀತಿ ಬರ್ತೈತಿ, ಅದು ಒಂದು ಭಾವನೆ. ಯಾರನ್ನಾರ ನೋಡಿದ್ರೆ ಸಿಟ್ಟು ಬರ್ತೈತಿ, ಅದು ಒಂದು ಭಾವನೆ. ಅಥವಾ ಯಾರನ್ನಾರ ನೋಡಿದ್ರೆ ಹೊಟ್ಟೆ ಕಿಚ್ಚು ಬರ್ತೈತಿ, ಅದು ಒಂದು ಭಾವನೆ. ಈ ರೀತಿ ನಮ್ಮ ಭಾವನೆಗಳು ಸಮಾಜದಲ್ಲಿರುವ ವ್ಯಕ್ತಿಗಳೊಂದಿಗೆ ಅಥವಾ ವಸ್ತುಗಳೊಂದಿಗೆ ನಮ್ಮ ಅನುಭವ ಅಥವಾ ಅನಿಸಿಕೆ ಏನಿರ್ತೈತಲ್ಲ, ಅದು ನಮ್ಮ ಭಾವನೆ. ಸೊ ಈ ಭಾವನಾತ್ಮಕವಾಗಿಯೂ ನಮ್ಮ ಮಗು ಸುಖವಾಗಿರಬೇಕು, ಆರಾಮಾಗಿರಬೇಕು. ಅಂದ್ರೆ ಅಷ್ಟ ಸುಖ ಇರ್ತದೆ. ಈಗ ಉದಾಹರಣೆಗೆ ನೋಡ್ರಿ, ನೀವು ಒಬ್ಬ ವ್ಯಕ್ತಿ ಯಾರೋ ಭಾಳ ಶ್ರೀಮಂತ ಅದಾನ, ರೊಕ್ಕ ಎಲ್ಲ ಸಫಿಷಿಯೆಂಟ್ ಅದ, ಒಮ್ಮೆ ಬಂದುಬಿಟ್ಟೈತಿ ಭಾಳಷ್ಟು ದುಡ್ಡೆಲ್ಲ ಅಂತ ಇಟ್ಕೊಳ್ರಿ. ಬಟ್ ಯಾವ ಸಂಬಂಧಿಕರು ಅವ್ನು ಸೇರಂಗಿಲ್ಲ, ಓಣ್ಯಾಗಿನವ್ರು ಸೇರಂಗಿಲ್ಲ, ಯಾರೂ ಅವನ ಕಡೆ ಹೋಗಂಗಿಲ್ಲ, ಬರಂಗಿಲ್ಲ, ಮಾತಾಡ್ಸಂಗಿಲ್ಲ. ಅವ್ನು ಏನೋ ಒಂದು ಫಂಕ್ಷನ್ ಮಾಡಿದ್ರೆ ಯಾರೂ ಸರಿಯಾಗಿ ಹೋಗಂಗಿಲ್ಲ. ಅಂದ್ರೆ ಅವ್ನಿಗೆ ಸುಖ ಇರ್ತತೇನೋ? ಇಲ್ಲ. ಇದು ಒಂದು ಮುಖ್ಯವಾದ ವಿಚಾರ. ಅದಕ್ಕೆ ನಾವೇನು ಮಾಡಬೇಕಾಗೈತಿ, ಇವೆಲ್ಲದ್ರ ಜೊತೆಗೆ ನಮಗೆ ಭಾವನಾತ್ಮಕ ಸಂಬಂಧಗಳು ಭಾಳ ಮುಖ್ಯ. ಸೊ ಈ ಭಾವನಾತ್ಮಕ ದುಡ್ಡನ್ನು ನಾವು ಗಳಿಸ್ತೀವಿ, ದುಡ್ದು ಪರಿಶ್ರಮ ಪಟ್ಟು ಗಳಿಸ್ತೀವಿ. ಆದರೆ ಈ ಭಾವನಾತ್ಮಕ ಒಂದು ಶ್ರೀಮಂತಿಕೆಯನ್ನು ನಾವು ಮಕ್ಕಳೊಳಗಡೆ ಯಾವ ರೀತಿ ಬೆಳೆಸಬೇಕು, ಇದು ಗಳಿಸೋದಲ್ಲ, ಬೆಳೆಸೋದು. ಸೊ ಮಕ್ಕಳ ಬೆಳವಣಿಗೆ ಹಂತದೊಳಗನ ನಾವು ಇದನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ಮಕ್ಕಳಿಗೆ ನಾವು ಸ್ವಲ್ಪ ಕಲಿಸ್ಕೊಟ್ಕೊತ ಹೋದರೆ, ಇದರೊಳಗೂ ನಾವು ಮಕ್ಕಳನ್ನು ಅತ್ಯಂತ ಒಳ್ಳೆಯ ರೀತಿಯಾಗಿ ವರ್ತಿಸೋದನ್ನು ಕಲಿಸ್ಬೋದು. ಉದಾಹರಣೆಗೆ, ನಾವು ಮಕ್ಕಳು ಸಣ್ಣ ಇದ್ದಾಗ ಕೆಲವೊಂದಷ್ಟು ದೊಡ್ಡವ್ರ ಬಗ್ಗೆ ನಾವು ವಿಶೇಷವಾಗಿ ಹತ್ತಿರದ ಸಂಬಂಧಿಗಳ ಬಗ್ಗೆನೇ ನಮಗೇನೋ ಒಂದಿಷ್ಟು ಅಸಮಾಧಾನಗಳು ಇರ್ತಾವೆ, ಜಗಳಿರ್ತಾವೆ, ಏನೋ ಇರ್ತಾವೆ. ಮಕ್ಕಳ ಎದುರುಗಡೆ ನಾವು ಅವ್ರ ಬಗ್ಗೆ ಎಲ್ಲ ಅವ್ರ ತಪ್ಪುಗಳನ್ನು, ಅವ್ರು ಕೆಟ್ಟದ್ದು ಮಾಡಿದರು, ಹಂಗೋ ಹಿಂಗೋ ಎಲ್ಲ ಬೇರೆ ವ್ಯಕ್ತಿಗಳ ತಪ್ಪುಗಳನ್ನಾಗಲಿ ಅಥವಾ ಅವ್ರನ್ನ ಡಿಗ್ರೇಡ್ ಮಾಡೋದಾಗಲಿ ಮಾತಾಡೋದಾಗಲಿ ನಾವು ಸಹಜವಾಗಿ ಕೆಲವೊಬ್ರು ಮಾಡ್ತೀವಿ. ಆವಾಗ ಮಗು ಅದನ್ನೆಲ್ಲ ಕೇಳಿಸ್ಕೊತಿರ್ತೈತಿ. ನಿಮ್ಮೊಳಗೆ ಅದು ಚರ್ಚೆ ಒಳಗೆ ಭಾಗವಹಿಸಲ್ದೇ ಇರಲಿ, ಅದೆಲ್ಲೋ ಆಟ ಆಡ್ಕೊತ ಕೂತೈತಿ ಅನಿಸಿದ್ರು ಸಹಿತ ಇದನ್ನೆಲ್ಲ ಸಣ್ಣ ವಯಸ್ಸಿನಾಗಿಂದ ಮಗು ಎಲ್ಲ ಕೇಳಿಸ್ಕೊತಿರ್ತೈತಿ. ಅವಾಗ ಏನಾಗ್ತೈತಿ, ನೀವು ಯಾವ ವ್ಯಕ್ತಿಯನ್ನು ಬೈತೀರಿ, ಯಾವ ವ್ಯಕ್ತಿಯನ್ನು ತಿರಸ್ಕಾರ ಮಾಡ್ತೀರಿ, ಯಾವ ವ್ಯಕ್ತಿ ಬಗ್ಗೆ ಹೊಟ್ಟಿಕಿಸ್ಬಿಡ್ತೀರಿ, ಅಥವಾ ಯಾರನ್ನು ಪ್ರೀತಿಸ್ತೀರಿ, ಯಾರ ಬಗ್ಗೆ ಪ್ರೋತ್ಸಾಹ ಇರ್ತೈತಿ, ಯಾರ ಬಗ್ಗೆ ಗೌರವ ಇರ್ತೈತಿ, ಎರಡೂ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡನ್ನೂ ಮಗು ಗ್ರಹಿಸಿ ತಾನು ಅಳವಡಿಸ್ಕೊಳ್ತಾ ಹೋಗ್ತೈತಿ. ವಿಶೇಷವಾಗಿ ಪಾಲಕರನ್ನು ಮಗು ಅನುಕರಿಸ್ತಿರ್ತೈತಿ. ಸೊ ಅದಕ್ಕಾಗಿ ನೀವು ಈ ವಿಷಯದಲ್ಲಿ ಎಚ್ಚರಾಗಿ ಮಕ್ಕಳ ಎದುರುಗಡೆ ಈ ರೀತಿ ನೀವು ಯಾವುದೇ ಒಬ್ಬ ನಿಮ್ಮ ಸಂಬಂಧಿಗಳಾಗಲಿ ಹೊರಗಿನವರಿಗಾಗಲಿ ನೆಗೆಟಿವ್ ಆದಂಥ ವಿಚಾರಗಳನ್ನು ಹೆಚ್ಚು ಮಾತಾಡಲು ಇರೋದು ಭಾಳ ಸೂಕ್ತ. ಕೆಲವೊಬ್ರು ಕೇಳ್ಬೋದು, ಇಲ್ಲರಿ ಮತ್ತು ಅವಾಗ ಜಗತ್ತಿನೊಳಗೆ ನಾಳೆ ಬದುಕಬೇಕು, ಹೆಂಗೆ ಅದು ಒಳ್ಳೆಯದು ಕೆಟ್ಟದ್ದು ಗೊತ್ತಾಗಬೇಕು ಅಂತ. ಆ ಕೆಟ್ಟದ್ದು ಗೊತ್ತಾಗೋದು ಭಾಳ ಹತ್ತೋದಿಲ್ಲ, ಮೊದಲು ಒಳ್ಳೆಯದನ್ನು ಪರಿಚಯ ಮಾಡಿಸ್ರಿ. ಸೊ ನಾವು ಇನ್ನೊಬ್ಬರ ಬಗ್ಗೆ ಸಿಟ್ಟು ಕಡಿಮೆ ಮಾಡಿಕೊಳ್ಳೋದಾಯ್ತು, ಹೊಟ್ಟೆ ಕಿಚ್ಚು ಕಡಿಮೆ ಮಾಡಿಕೊಳ್ಳೋದಾಯ್ತು ಭಾಳ ಕಷ್ಟ. ಆದರೆ ಪ್ರೀತಿ ಬೆಳೆಸೋದು ಭಾಳ ಸರಳ. ನೀವು ಯಾರನ್ನಾದರೂ ಒಬ್ಬರನ್ನು ಪ್ರೀತಿಸಬೇಕು ಅಂತಂದ್ರೆ ಪ್ರೀತಿಸ್ಬೋದು. ಇವು ಕಡಿಮೆ ಆದಂದ್ರೆ ತಾನೇ ಪ್ರೀತಿ ಬೆಳೀತೈತಿ. ಸೊ ನೀವು ಪ್ರೀತಿಯೊಂದಿಗೆ ನಿಮ್ಮ ನೆರೆಹೊರೆಯವರ ಜೊತೆಗಾಗಲಿ, ನಿಮ್ಮ ಸಂಬಂಧಿಕರ ಜೊತೆಗಾಗಲಿ ಇರಾಕೆ ನೀವು ಪ್ರಯತ್ನ ಮಾಡಿದ್ರೆ, ನಿಮ್ಮ ಮಗನೂ ನಕ್ಕೋತ ಮಾಡ್ಕೊತ ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡ್ಕೊತ ಬಂದವ್ರು ಹೋದವ್ರು ಕೂಡ ಎಲ್ಲ ಸಂಬಂಧಗಳು ಕೂಡ ಚಲೋ ತಂಗೆ ಇರ್ತೈತಿ. ಸೊ ಇದು ಭಾಳ ಮುಖ್ಯವಾದದ್ದು. ಇದು ಹೆಂಗಂತಂದ್ರೆ, ಸಿದ್ದೇಶ್ವರ ಸ್ವಾಮಿಗಳು ಧಾರವಾಡದಾಗ ಸದ್ಭಾವ ಯೋಗ ಅಂತೇಳಿ ಒಂದು ತಿಂಗಳ ಪ್ರವಚನ ಮಾಡಿದ್ರು. ಇದು ಒಂದು ವಿಚಾರದ ಮೇಲೆ. ಸೊ ಸಾಧ್ಯದಷ್ಟು ನಾನು ಮ್ಯಾಕ್ಸಿಮಮ್ ಅದಕ್ಕೆ ಹಾಜರಾಗಿದ್ದೀನಿ ತಪ್ಪಲಾರ್ದಂಗೆ.
ಸೊ ಅವ್ರದ್ದು ಕೇಳಿಬಿಟ್ರೆ ಅದ್ರ ಮಹತ್ವ ಏನು ಅನ್ನೋದು ನಮ್ಗೆ ಅರ್ಥ ಆಗ್ತದೆ. ಸೊ ಅದಕ್ಕಾಗಿ ನಮ್ಮ ಭಾವ ಶುದ್ಧಿ ಆಗಬೇಕು ಮತ್ತು ನಮ್ಮ ಮಕ್ಕಳೊಳಗೆ ಭಾವಶುದ್ಧಿಯಿಂದ ಬೆಳೆಸ್ಬೇಕು ಅವ್ರನ್ನ. ಅದು ಬಹಳ ಮುಖ್ಯ. ಅದು ಬೇರೆದವ್ರನ್ನ ಹೊಡಿಬಾರ್ದು, ಬಡಿಬಾರ್ದು, ಮತ್ತು ಬೇರೆದವ್ರ ವಸ್ತುಗಳನ್ನು ತೊಗೊಳ್ಬಾರ್ದು. ಆಮೇಲೆ ನೀವು ಬೇರೆದವ್ರ ಜೊತೆ ಮಿತ್ರತ್ವದಿಂದ ಇರಬೇಕು. ಇದರಿಂದ ಬೇರೆದವ್ರಿಗೆ ನಿಮ್ಮಿಂದ ಲಾಭ ಆಗೋದಿಲ್ಲ. ನೀವು ಮನೆ ಬಾಜುದವ್ರು ಕೂಡ ಚೆನ್ನಾಗಿ ಪ್ರೀತಿಲಿ ಇದ್ರಿ ಅಂದ್ರೆ ಅವ್ರಿಗೆ ಲಾಭ ಅಂತಲ್ಲ, ಮೊದಲು ನಿಮ್ಮ ಮಾನಸಿಕ ನೆಮ್ಮದಿ ಚೆನ್ನಾಗಿರ್ತೈತಿ. ನೀವು ಸುಖವಾಗಿರ್ತೀರಿ, ಸಂತೋಷವಾಗಿರ್ತೀರಿ. ಸೊ ನೀವು ಸುಖವಾಗಿದ್ದರೆ ನಿಮ್ಮ ಮಕ್ಕಳಿಗೆ ಸುಖವಾಗಿರೋದ ಮಾದರಿಯನ್ನು ಪ್ರದರ್ಶಿಸ್ಬೋದು. ಅದಕ್ಕಾಗಿ ಮಕ್ಕಳು ಸುಖವಾಗಿರಬೇಕು ಅಂಥೇಳಿ ಯಾರು ಬಯಸ್ತೀರಿ, ಮೊದಲು ನೀವು ಸುಖವಾಗಿರೋದನ್ನು ಅಭ್ಯಾಸ ಮಾಡಿಕೊಳ್ರಿ ಅಂಥೇಳಿ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.